ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಟ್ಟದಂಥ ಕಷ್ಟ ಮಂಜಿನಂತೆ ಕರಗಬೇಕಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ. ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಒಂದು ಪುಟ್ಟ ಮಗು ಏನಾದ್ರೂ ಬೇಕೇ ಬೇಕು ಅಂತ ಆದ್ರೆ ಅದು ಏನ್ ಮಾಡುತ್ತೆ ಹೇಳಿ? ಮೊದಲು ಬೇಕೇ ಬೇಕು ಅಂತ ಪದೇ ಪದೇ ಹೇಳುತ್ತೆ. ಆ ನಂತರ ಹಠ ಮಾಡುತ್ತೆ. ಅದರ ನಂತರ ಅಳುತ್ತೆ. ಕೊನೆಯಲ್ಲಿ ಗೋಗರ್ದು ತನಗೆ ಬೇಕಾದ ವಸ್ತುವನ್ನ ಪಡೆದೇ ತೀರುತ್ತೆ. ಪುಟ್ಟ ಮಗುವಿನ ಈ ವರ್ತನೆಯಿಂದ ಕಲಿಬೇಕಾಗಿರೋ ದೊಡ್ಡ ಪಾಠನೇ ಇದೆ. ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಜೀವನದಲ್ಲಿ ಅದೆಷ್ಟೇ ದೊಡ್ಡ ಕನಸು ಕಂಡಿದ್ರೂ ಆ ಕನಸು ನನಸಾಗೋದು ಶತಸಿದ್ಧ. ಹಾಗಾದ್ರೆ ಆ ಪಾಠ ಯಾವುದು? ಈ ಪಾಠದಿಂದ ಪ್ರತಿಯೊಬ್ರು ಜೀವನದಲ್ಲಿ ಅಳವಡಿಸಿಕೊಳ್ಳೇಬೇಕಾಗಿರುವಂತಹ ಸಂದೇಶ ಏನು? ಹಾಗೆಯೇ ಈ ಪಾಠ ಅರ್ಥ ಆಗೋದ್ರೆ ನಾವು ಏನೇನು ಕನಸು ಕಂಡಿರ್ತೇವೆಯೋ, ಏನೇನು ಆಸೆಗಳನ್ನ ಇಟ್ಕೊಂಡಿರ್ತೇವೆಯೋ ಅದೆಲ್ಲವೂ ಸಿಕ್ಕೇ ಬಿಡುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪುಟ್ಟ ಹೃದಯದಲ್ಲಿ ಒಂದು ಪುಟ್ಟ ಕನಸನ್ನ ಬಿತ್ತಿರ್ತಾನೆ. ಅದು ಅಲ್ಲೇ ಮೊಳಕೆಯೊಡೆದು ಗಿಡವಾಗಿ ಹೆಮ್ಮರವಾಗಿ ಬೆಳೆದಿರುತ್ತೆ. ಆದ್ರೆ ಆ ಕನಸು ಮಾತ್ರ ನಿಜ ಜೀವನದಲ್ಲಿ ನನಸಾಗೋ ಲಕ್ಷಣನೇ ಕಾಣಿಸ್ತಾ ಇರೋದಿಲ್ಲ. ಅದಕ್ಕೆ ಕಾರಣ ನಮ್ಮ ಮನಸ್ಸಿನಲ್ಲಿರೋ ಕೆಲ ವಿಚಾರ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕಾಗಿ ಆತ ಹಗಲು ಇರುಳು ಅನ್ನದೇ ಶ್ರಮ ಕೂಡ ಪಡ್ತಿರ್ತಾನೆ. ಆದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇರೋಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ದುಡ್ಡು ಖರ್ಚಾಗ್ತಾನೆ ಇರುತ್ತೆ. ಆಗ ಏನ್ ಅನ್ಕೊಳ್ತಾನೆ ಹೇಳಿ? ಕೈಯಲ್ಲಿ 50 ರೂಪಾಯಿ ನಿಲ್ತಾ ಇಲ್ಲ. ಇನ್ನೂ 50 ಲಕ್ಷದ ಮನೆ ಹೇಗ್ ನನ್ನಿಂದ ಕಟ್ಟೋದಕ್ಕೆ ಸಾಧ್ಯ ಅಂತ ಅನ್ಕೊಳ್ತಾನೆ. ಇಲ್ಲೇ ಎಲ್ರು ಮಾಡುವಂಥ ದೊಡ್ಡ ತಪ್ಪು. ಇದು ಕೇವಲ ಮನೆಯ ವಿಚಾರ ಮಾತ್ರ ಅಲ್ಲ, ವ್ಯಾಪಾರದ ವಿಚಾರಕ್ಕೂ ಅನ್ವಯ ಆಗುತ್ತೆ. ಹೊಸದಾಗಿ ವ್ಯಾಪಾರ ಶುರು ಮಾಡಿದ್ರೆ 2 ದಿನಕ್ಕೆ ಲಾಭ ಬರಬೇಕು ಅಂತ ಲೆಕ್ಕ ಹಾಕ್ತಿರ್ತಾರೆ. ಅದಕ್ಕಾಗಿ ಕಾಯ್ಬೇಕು. ಬೇರೆ ಬೇರೆ ರೀತಿಯಲ್ಲಿ ತಮ್ಮ ವ್ಯಾಪಾರದ ಬಗ್ಗೆ ಮಾರ್ಕೆಟಿಂಗ್ ಮಾಡಿ ಗ್ರಾಹಕರನ್ನ ಆಕರ್ಷಿಸಬೇಕು ಅನ್ನೋದನ್ನ ಎಲ್ಲ ಮರೆತು 2 ದಿನಕ್ಕೆ ನಿರ್ಧಾರ ಮಾಡಿ ಇದು ತನ್ನಿಂದ ಆಗೋಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಇದು ಕೇವಲ ಮನೆ ವ್ಯಾಪಾರ ಅಂತ ಅಲ್ಲ, ಪರೀಕ್ಷೆ, ಉದ್ಯೋಗ ಎಲ್ಲ ವಿಚಾರದಲ್ಲೂ ಮನಸ್ಸು 2 ರೀತಿ ವಿಚಾರವನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತೀರೋ ಅದೇ ವಾಸ್ತವದಲ್ಲೂ ಆಗೋಗ್ಬಿಡುತ್ತೆ. ವೀಕ್ಷಕರೇ, ಮನಸ್ಸು ಯಾವತ್ತೂ 2 ರೀತಿ ಯೋಚನೆ ಮಾಡುತ್ತೆ. ಒಂದು, ನೀವು ಯಾವುದ್ರ ಬಗ್ಗೆ ಕನಸು ಕಂಡಿರ್ತೀರೋ ಅದು ನನಸಾಗೇ ಆಗುತ್ತೆ ಅಂತ ಒಂದು ಮನಸ್ಸು ಹೇಳ್ತಿದ್ರೆ, ಇನ್ನೊಂದು ಮನಸ್ಸು ಇಲ್ಲ, ಅದೆಲ್ಲ ನನ್ನಿಂದ ಆಗೋದಿಲ್ಲ ಅಂತ ಒತ್ತಿ ಒತ್ತಿ ಹೇಳುತ್ತೆ. ಇಲ್ಲಿ ನೀವು ಯಾವ ಮಾತಿಗೆ ಹೆಚ್ಚಿನ ಮಹತ್ವ ಕೊಡ್ತೀರಾ ಅನ್ನೋದೇ ಮುಖ್ಯವಾಗುತ್ತೆ. ಇಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾ ಇದ್ದೀರಾ ಅಂತ ಏನಾದ್ರೂ ನೀವು ಹೇಳಿದ್ರೋ ಅಲ್ಲಿಗೆ ನಿಮ್ಮ ಕನಸು ಅರ್ಧ ಸತ್ ಹೋದಾಗೆ. ಯಾಕಂತಂದ್ರೆ ನಿಮ್ಮೊಳಗೇನೇ ಇರುವಂತಹ ಸುಪ್ತ ಮನಸ್ಸು ನೀವು ಏನೇನು ಯೋಚನೆ ಮಾಡ್ತಿದ್ದೀರಾ, ಯಾವ ತರಹ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಗ್ರಹಿಸ್ತಾ ಇರುತ್ತೆ. ನೀವು ಹೆಚ್ಚು ಸಕಾರಾತ್ಮಕವಾಗಿ ಯೋಚಿಸಿದ್ರೆ ನೀವು ಕಂಡಂತಹ ಕನಸು ನನಸು ಮಾಡೋದಕ್ಕೆ ನಿಮಗೆ ಬೆಂಬಲ ಕೊಡುತ್ತೆ. ಅದೇ ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಅದೆಷ್ಟಂದ್ರೂ ಕನಸು ಕನಸಾಗೇ ಇರಲಿ ಬಿಡು ಅನ್ನೋ ಸಂದೇಶವನ್ನ ಕೊಡುತ್ತೆ. ಈಗ ನೀವು ಯಾವ ರೀತಿ ಆಲೋಚನೆ ಮಾಡ್ತೀರಾ, ಹಾಗೇನೆ ನಿಮ್ಮ ಆಯ್ಕೆ ಏನಾಗಿರುತ್ತೆ ಅನ್ನೋದು ತುಂಬಾ ಮುಖ್ಯ. ಅದಕ್ಕೆ ನಾವು ಮೊದಲೇ ಹೇಳಿದ್ದು ಪುಟ್ಟ ಮಕ್ಕಳಿಂದ ಕಲಿಬೇಕಾಗಿರೋ ಪಾಠ ತುಂಬಾನೇ ಮುಖ್ಯ ಅಂತ. ಆ ಪಾಠ ಏನು ಅಂತ ನಿಮಗೆ ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಪುಟ್ಟ ಮಕ್ಕಳು ಏನಾದ್ರೂ ಬೇಕು ಅಂತಂದ್ರೆ ಹಠ ಮಾಡಿ, ಅತ್ತು ಕರೆದು, ಗೋಳಾಡಿ ಕೊನೆಗೆ ತಮಗೇನ್ ಬೇಕೋ ಅದನ್ನ ಪಡೆದೇ ತಿರ್ತಾರೆ. ಆಗ ನೀವು ಅದಕ್ಕೆ ಸಮಾಧಾನ ಮಾಡೋದಕ್ಕೆ ಏನಾದ್ರೂ ಕೊಡಿ, ಅದನ್ನ ತೆಗೆದು ಬಿಸಾಕತ್ತೆ. ಅದ್ರ ಗಮನ ಬೇರೆ ಕಡೆ ತಿರುಗಿಸೋದಕ್ಕೆ ನೋಡಿ. ಜಪ್ಪಯ್ಯ ಅಂದ್ರೂ ಬೇಕಾಗಿದ್ದನ್ನ ಪಡೆಯೋ ತನಕ ಅದು ಬಿಡೋದೇ ಇಲ್ಲ. ಹಾಗೇನೆ ನಿಮ್ಮ ಕನಸು ನನಸಾಗ್ಬೇಕು ಅಂತಂದ್ರೆ ನೀವು ಕೂಡ ಅದೇ ರೀತಿ ಹಠ ಹಿಡಿದು ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಶ್ರಮ ಪಡಬೇಕು. ಇಲ್ಲ ತನ್ನಿಂದ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಬಿಟ್ರೆ ನೀವು ಮೊದಲ ಹೆಜ್ಜೆಯಲ್ಲೇ ಎಡು ಬಿಡ್ತೀರಾ.
ಆದ್ರಿಂದ ಇಂಥ ನೆಗೆಟಿವ್ ಆಲೋಚನೆಗಳೆಲ್ಲವನ್ನು ಕೂಡ ಬದಿಗಿಟ್ಟು ನಿಮ್ಮ ಕನಸನ್ನ ನನಸು ಮಾಡೋದಕ್ಕೆ ಗಟ್ಟಿ ಮನಸ್ಸನ್ನ ಮಾಡಿ. ಹಾಗೆಯೇ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಯತ್ನ ಬೇಕೇ ಬೇಕು. ಇದೆಲ್ಲದರ ಜೊತೆಗೆ ಮಹಾದೇವನ ಮೇಲೆ ನಂಬಿಕೆಯೂ ಇರಬೇಕು. ಮಹಾದೇವನ ಕೃಪಾ ಕಟಾಕ್ಷೆ ತಮ್ಮ ಮೇಲೆ ಸದಾ ಇರಬೇಕು ಅಂತ ದೊಡ್ಡ ದೊಡ್ಡ ಪೂಜೆ, ಹೋಮ, ಹವನ, ಉಪವಾಸ ಇತ್ಯಾದಿಗಳನ್ನ ಭಕ್ತರು ಮಾಡ್ತಾರೆ. ಇದೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಆತನ ಮೇಲೆ ನಂಬಿಕೆ ಇಟ್ಟಿರಬೇಕು. ಒಮ್ಮೆ ಶಿವನ ಮೇಲೆ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಕೇಳಿ, ಪುಟ್ಟ ಮಗುವಿನ ಹಾಗೆ ನನಗೆ ಒಂದು ಮನೆ ಬೇಕು, ಇಲ್ಲ ಪರೀಕ್ಷೆಯಲ್ಲಿ ಪಾಸ್ ಮಾಡು, ಅಥವಾ ಒಳ್ಳೆಯ ಉದ್ಯೋಗ ಕೊಡಿಸು, ಅದಕ್ಕಾಗಿ ನೀವು ಏನಾದ್ರೂ ಮಾಡು, ಭಕ್ತನ ಬೇಡಿಕೆಯನ್ನ ಪೂರೈಸುವಂತ ಹಠ ಹಿಡಿದು ಮಗುವಿನಂತೆ ಕೇಳ್ನೋಡಿ. ಆಗ ಶಿವ ಏನು ಆಶೀರ್ವಾದ ಮಾಡ್ತಾನೆ ಅನ್ನೋದು ನಿಮಗೂ ಅರ್ಥ ಆಗ್ಬಿಡುತ್ತೆ. ಹಾಗಂತ ಶಿವನೇ ರಾತ್ರೋರಾತ್ರಿ ಬಂದು ನಿಮಗೆ ಬೇಕಾಗಿದ್ದನ್ನೆಲ್ಲ ನಿಮ್ಮ ಮುಂದೆ ಇಟ್ಬಿಡ್ತಾನೆ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಬೇಡಿ. ಬದಲಾಗಿ ನಿಮ್ಮ ಕನಸು ಅಥವಾ ಆಸೆಗಳನ್ನ ಈಡೇರಿಸೋದಕ್ಕಂತಾನೆ ಅನೇಕ ಅವಕಾಶಗಳನ್ನ ನಿಮ್ಮ ಮುಂದಿಡ್ತಾನೆ. ನೀವು ಅವುಗಳನ್ನ ಸಕಾರಾತ್ಮಕ ಮನಸ್ಸಿನಿಂದ ಬಳಸ್ಕೊಂಡಿದ್ದೇ ಆದಲ್ಲಿ ನಿಮ್ಮ ಕನಸು ಅದೆಷ್ಟೇ ದೊಡ್ಡದಾಗಿದ್ರೂ ಅದು ಈಡೇರೋದು ಗ್ಯಾರಂಟಿ. ಅದಕ್ಕಾಗಿ ನೀವು ಶಿವನ ಮೇಲೆ ಮೊದಲು ನಂಬಿಕೆಯನ್ನ ಇಡಬೇಕು. ಹಾಗೆಯೇ ನಿಮ್ಮ ಪ್ರಯತ್ನಗಳನ್ನ ನೀವು ಮಾಡೋದನ್ನ ಬಿಡಬಾರದು. ಕೊನೆಯ ಮಾತು, ಮನುಷ್ಯ ತನ್ನ ಜೀವನದಲ್ಲಿ ಏನೇನು ಅನ್ಕೊಂಡಿರ್ತಾನೋ ಅದೆಲ್ಲ ಒಂದೊಂದಾಗಿ ಆಗ್ತಾ ಹೋದ್ರೆ ತನ್ನಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ ಅನ್ಕೊಳ್ತಾನೆ. ಅದೇ ಅನ್ಕೊಂಡಿದ್ದೇ ಒಂದು ಆಗಿದ್ದೇ ಇನ್ನೊಂದು ಆಗ್ಬಿಟ್ರೆ ಆತ ಖಿನ್ನತೆಗೆ ಜಾರ್ಬಿಡ್ತಾನೆ. ಜೀವನವೇ ಜಿಗುಪ್ಸೆ ಆಗೋಗ್ಬಿಡುತ್ತೆ. ಅದಕ್ಕೆ ನೀವು ಮೊದಲು ಯೋಚನೆ ಮಾಡೋ ರೀತಿಯನ್ನ ಬದಲಾಯಿಸಬೇಕು. ವಾಸ್ತವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ಜೀವನದಲ್ಲಿ ಬರುವ ಅಡೆತಡೆ ಏಳು ಬೀಳುಗಳನ್ನ ಎದುರಿಸೋಕೆ ಸದಾ ಸಿದ್ಧರಾಗಿರಬೇಕು. ನಿಮ್ಮ ಜೀವನದ ಗುರಿಯನ್ನ ಮರಿಬಾರದು. ಆಲೋಚನೆಗಳ ಮೇಲೆ ಸ್ಥಿರತೆ ಇರಲಿ. ನಿಮ್ಮಿಂದ ಏನು ಸಾಧ್ಯವೋ ಅದನ್ನ ಯಾವತ್ತೂ ಮರಿಬೇಡಿ. ಕಲ್ಪನಾ ಜಗತ್ತಿನ ಭ್ರಮೆಗಳ ಸುಳಿಯಿಂದ ಹೊರಬಂದು ವಾಸ್ತವ ಅರ್ಥ ಮಾಡಿಕೊಳ್ಳೋದನ್ನ ಮನಸ್ಸಿಗೆ ಅಭ್ಯಾಸ ಮಾಡಿಸಿ. ಆಗ ನೋಡಿ ಜೀವನ ಎಷ್ಟು ಸುಂದರವಾಗಿರುತ್ತೆ ಅಂತ. ಅದನ್ನ ನೀವು ಪ್ರತಿಯೊಂದು ಕ್ಷಣ ಆನಂದಿಸೋದಂತೂ ಗ್ಯಾರಂಟಿ. ವೀಕ್ಷಕರೇ, ನೋಡಿದ್ರಲ್ವಾ, ಬೆಟ್ಟದಂಥ ಕಷ್ಟ ಮಂಜಿನಂತೆ ಕರಗಬೇಕಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಈ ಪರಿಹಾರವನ್ನ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.